ಸಿಜೆಪಿ ಪ್ರೊಟೆಸ್ಟ್ ನಂತೆಯೇ ಜಾರ್ಖಂಡ್ನಲ್ಲೂ ಒಂದು ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕದಲ್ಲಿ ಕೆಪಿಎಸ್ಸಿ ಹೆಂಗಿದೆಯಲ್ಲ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಹಾಗೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಜೆಪಿಎಸ್ಸಿ ಇದೆ. ಅದರ ನೇಮಕಾತಿ ಹಗರಣವನ್ನ ವಿರೋಧಿಸಿ ವಿದ್ಯಾರ್ಥಿಗಳು ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೆಪಿಎಸ್ಸಿ ಪರೀಕ್ಷೆ ಮರುಪರೀಕ್ಷೆ ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವುದು ಬಿಟ್ಟು ಇನ್ಯಾವ ವಿಷಯವನ್ನು ಪ್ರಸ್ತಾಪಿಸತಕ್ಕದ್ದಲ್ಲ. ಉಮರ್ ಖಾಲಿದ್, ಶರ್ಜಿಲ್ ಇಮಾಮ್ನ ಬಿಡುಗಡೆ ಮಾಡಿ, ಹಮ್ ಕ್ಯಾ ಚಾಹತೆ ಆಜಾದಿ, ಆ ತರದ ಘೋಷಣೆಗಳಿಗೆಲ್ಲ ಅವಕಾಶ ಇಲ್ಲ ಅಂತೆಲ್ಲ ಸ್ಪಷ್ಟವಾಗಿದೆ. ಇವರು ಯಾರ ರಾಜೀನಾಮೆಯನ್ನು ಕೇಳ್ತಾ ಇಲ್ಲ. ಇವಾಗ ರಾಜೀನಾಮೆ ತಗೊಂಡು ಏನ್ ಮಾಡೋಣ ಅಂತ ಅವ್ರು ಹೇಳೋದು, ಸಿಬಿಐ ತನಿಖೆ ಕೊಡಿ. ಯಾರು ತಪ್ಪಿತಸ್ಥರು ಅಂತ ಕಂಡು ಬರ್ತಾರೋ ಅವ್ರ ಮೇಲೆ ಆಕ್ಷನ್ ಆಗಬೇಕು ಇವರ ಬೇಡಿಕೆ. ಸರ್ಕಾರ ನಾವು ಸಿಐಡಿ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ, ನ್ಯಾಯಮೂರ್ತಿಗಳ ಒಬ್ಬರ ಅಥವಾ ನಿವೃತ್ತ ನ್ಯಾಯಮೂರ್ತಿಗಳ ಒಬ್ಬರ ಸೂಪರ್ವಿಷನ್ ಅಲ್ಲಿ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ಸಿಬಿಐ ತನಿಖೆ ಸರ್ಕಾರ ಒಪ್ಪಿದೆ. ಅದು ಒಂದೇ ಬಾಟಲ್ ನೆಕ್ ಆಗಿ ಕುತ್ಕೊಂಡಿರೋದು. ಮೇಜರ್ ಸಮಸ್ಯೆ ಆಗ್ತಾ ಇರೋದು ಅದೊಂದೇ. ವಿದ್ಯಾರ್ಥಿಗಳ ಸಿಬಿಐ ತನಿಖೆ ಅಂತಿದ್ದಾರೆ, ಸರ್ಕಾರ ಸಿಬಿಐ ಕೊಡಕ್ಕಾಗಲ್ಲ ಅಂತ. ಅಲ್ಲಿ ಸಿಜೆಪಿ ಪ್ರತಿಭಟನಾಕಾರರು ಸಂಸತ್ತಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಬಂದ್ರು, ಇವರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಂದರು. ಅಲ್ಲೂ ಪೊಲೀಸರು ರ್ಯಾಪಿಡ್ ಆಕ್ಷನ್ ಫೋರ್ಸ್ ನವರು ತಯಾರಾಗಿ ನಿಂತಿದ್ರು, ಇಲ್ಲೂ ಪೊಲೀಸರು ರ್ಯಾಪಿಡ್ ಆಕ್ಷನ್ ಫೋರ್ಸ್ ನವರು ತಯಾರಾಗಿ ನಿಂತಿದ್ರು. ಅಲ್ಲಿ ಬ್ಯಾರಿಕೇಡ್ ಹಾಕೊಂಡು ನಿಂತಿದ್ರು, ಇಲ್ಲಿ ರಸ್ತೆಗೆ ಈ ಬಾರ್ಬ್ಡ್ ವೈರ್ನ ತಂತಿ ಬೇಲಿ ಜಡ್ಕೊಂಡೆ ನಿಂತ್ಬಿಟ್ಟಿದ್ದಾರೆ. ಈ ರೈತ ಪ್ರತಿಭಟನೆ ಸಂದರ್ಭದಲ್ಲಿ ಟ್ರಾಕ್ಟರ್ ಬರದೇ ಇರಂಗ್ ಮಾಡಿದ್ರಲ್ಲ, ಹಂಗೆ ಮಾಡ್ಕೊಂಡು ನಿಂತ್ಬಿಟ್ಟಿದ್ದಾರೆ. ಅಲ್ಲಿ ಬ್ಯಾರಿಕೇಡ್ಗಳನ್ನ ಮುರಿದು ವಿದ್ಯಾರ್ಥಿಗಳನ್ನು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು, ಇಲ್ಲಿ ಬಾರ್ಬ್ಡ್ ವೈರ್ ಮುರಿದು ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲೂ ಲಾಠಿ ಚಾರ್ಜ್ ಆಯಿತು, ವಾಟರ್ ಕ್ಯಾನನ್ ಯೂಸ್ ಮಾಡಿದ್ರು, ಅಶ್ರುವಾಯು ಪ್ರಯೋಗ ಆಯಿತು, ಇಲ್ಲೂ ಎಲ್ಲ ಆಯಿತು. ಅಲ್ಲಿ ಪೆಲೆಟ್ ಗನ್ ಬಳಕೆ ಆಗಿತ್ತು, ಇಲ್ಲ ಆದ ಸುದ್ದಿ ಇಲ್ಲ. ಅದೇನಂತಾರಲ್ಲ, ನಿಷ್ಪಕ್ಷಪಾತವಾಗಿರ್ಬೇಕು, ಪೊಲಿಟಿಕಲಿ ನ್ಯೂಟ್ರಲ್ ಆಗಿರ್ಬೇಕು. ಸಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ದ ಜನ್ಸಿಗಳನ್ನ ಕಂಡು ಮರುಗಿದವರು ಇವ್ರನ್ನು ಕಂಡು ಮರುಗ್ತಾರ. ನಂಬರ್ 1, ಕಾನೂನು ಕೈಗೆ ಎತ್ಕೊಂಡ್ರಿ, ಪೊಲೀಸರು ಇರೋದೇ ಬಡದು ಓಡಿಸೋದಕ್ಕೆ, ಬಡದಿದ್ದಾರೆ ಬಿಡಿ ಕರೆಕ್ಟ್ ಅಂತ ಸಿಜೆಪಿ ಪ್ರತಿಭಟನೆ ಸಂದರ್ಭದಲ್ಲಿ ಹೇಳಿದವರು ಇವ್ರಿಗೂ ಹೇಳ್ತಾರ. ಇಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಾಂಗ್ರೆಸ್ಸಿನ ಮೈತ್ರಿ ಸರ್ಕಾರ ಇರೋದು, ಆ ಸರ್ಕಾರದ ವಿರುದ್ಧ ಇವರು ಹೋರಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದ್ರು. ಈ ನಿಷ್ಪಕ್ಷಪಾತ ವರ್ತನೆ, ನ್ಯೂಟ್ರಾಲಿಟಿ ಅನ್ನೋರು ಎರಡೂ ಪ್ರತಿಭಟನೆ ವಿಷಯದಲ್ಲಿ ಈಕ್ವಲ್ ನಿಲುವನ್ನು ತಗೊಂಡಿರು. ರಾಹುಲ್ ಗಾಂಧಿ ಅವ್ರನ್ನ ಇದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಏನಂತಾರೆ ಅವರು, ಶಾಂತ ರೀತಿಯಿಂದ ವರ್ತಿಸುವವರು ಹೋರಾಡುವವರ ಮೇಲೆ ಬಲಪ್ರಯೋಗ ಆಗಬಾರದು ಅಂತ. ಶಾಂತ ರೀತಿಯಿಂದ ಹೋರಾಡುವವರ ಮೇಲೆ ಬಲಪ್ರಯೋಗ ಆಗಬಾರದು. ಅದರ ಅರ್ಥ ಏನು? ಇಲ್ಲಿ ವಿದ್ಯಾರ್ಥಿಗಳು ವಿಧಾನಸೌಧಕ್ಕೆ ನುಗ್ಗುವ ಪ್ರಯತ್ನ ಮಾಡಿದ್ರು, ಮತ್ತೆ ಹೊಡಿಯಬೇಕಲ್ಲ, ಲಾಠಿ ಟಿಯರ್ ಗ್ಯಾಸ್ ಹೊಡಿಬೇಕು, ವಾಟರ್ ಕ್ಯಾನನ್ ಹೊಡಿಬೇಕು, ಮತ್ತೆ ಅಲ್ಲಿ ಸಂಸತ್ತಿಗಲ್ವ ನುಗ್ಗುವ ಪ್ರಯತ್ನ ಮಾಡಿದ್ದು. ಇಲ್ಲಿ ಮಕ್ಕಳು ಗ್ರೌಂಡ್ ನಲ್ಲಿ ಕೂತ್ಕೊಂಡು ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆ ನಡೆಸ್ತಾ ಇದ್ದಷ್ಟು ಕಾಲ ಏನು ಪೊಲೀಸರು ಬರಲಿಲ್ಲ. ಪೊಲೀಸರು ಬಂದು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ರು ಇಲ್ಲ, ಅಲ್ಲೂ ಅಷ್ಟೇ. ಎಲ್ಲಿ ತನಕ ಜಂತರ್ ಮಂತರ್ ನಲ್ಲಿ ಕೂತ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ರು, ಅಲ್ಲೂ ಪೊಲೀಸರು ಬಂದು ಹೊಡೆದು ಮಾಡಲಿಲ್ಲ. ನಿಮ್ ಪ್ರತಿಭಟನೆ ನಡೆಸ್ಕೊಳ್ಳಿ ಅಂದ್ರೆ ನೋಡೋದಿದ್ರೆ ಹಂಗೆ ನೋಡ್ಬೇಕು ಅಂತ.